ಕಲ್ಲು ಕ್ವಾರಿ ಗಣಿಗಾರಿಕೆಗಾಗಿ ತೋಡಿದ್ದ ಹೊಂಡದಲ್ಲಿ ಮಳೆಯಿಂದ ಜಮೆಯಾಗಿದ್ದ ನೀರಿನಲ್ಲಿ ಈಜೋದಕ್ಕೆ ಹೋಗಿ ಬಾಲಕರಿಬ್ಬರು ಮೃತಪಟ್ಟಿರುವ ಘಟನೆ ಧಾರವಾಡದಲ್ಲಿ ಇತ್ತೀಚೆಗೆ ನಡೆದಿತ್ತು. ಈ ಘಟನೆ ನಡೆದ ಬಳಿಕ ಅಲರ್ಟ್ ಆಗಿರೋ ಧಾರವಾಡ ಜಿಲ್ಲಾಡಳಿತ ಕಲ್ಲು ಕ್ವಾರಿಗಳ ಮೇಲೆ ಕಣ್ಗಾವಲಿಡೋದಕ್ಕೆ ಮುಂದಾಗಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಲ್ಲು ಕ್ವಾರಿಗಳು ಇತ್ತೀಚೆಗೆ ಧಾರವಾಡ ಜಿಲ್ಲೆಯಲ್ಲಿ ಮೃತ್ಯು ಕೂಪಗಳಾಗಿ ಪರಿಣಮಿಸುತ್ತಿವೆ. ನಿಯಮಗಳನ್ನ ಗಾಳಿಗೆ ತೂರಿ ಕಲ್ಲು ಕ್ವಾರಿಗಳನ್ನ ನಿರ್ವಹಣೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಕಲ್ಲು ಕ್ವಾರಿ ಗಣಿಗಾರಿಕೆಗಾಗಿ ತೋಡಿದ ಗುಂಡಿಗಳನ್ನ ಸರಿಯಾಗಿ ಮುಚ್ಚದೇ ಇರೋದು ಒಂದು ಕಡೆಯಾದ್ರೆ, ಮತ್ತೊಂದೆಡೆ ಆ ಗುಂಡಿಗಳಿಗೆ ಮಳೆ ನೀರು ನುಗ್ಗಿ ಹೊಂಡಗಳಾಗಿ ಪರಿಣಮಿಸುತ್ತಿವೆ. ನಗರದ ಹೊರವಲಯದಲ್ಲಿರುವ ಮನ್ಸೂರ ಬಳಿಯ ಕ್ವಾರಿ ಹೊಂಡದಲ್ಲಿ ಈಜಲು ಹೋಗಿ ಬಾಲಕರಿಬ್ಬರು ಮುಳುಗಿ ಮೃತಪಟ್ಟಿದ್ದಾರೆ. ಈ ಕ್ವಾರಿಗೆ ಸರಿಯಾದ ಬೇಲಿಯೂ ಇರಲಿಲ್ಲ. ಯಾರು ಬೇಕಾದರೂ ಕ್ವಾರಿ ಆಳದಲ್ಲಿ ಇಳಿದು ಹೋಗಬಹುದಾಗಿದೆ. ಇಂಥವೇ ಅನೇಕ ಕ್ವಾರಿಗಳು ಧಾರವಾಡ ಜಿಲ್ಲೆಯಲ್ಲಿದ್ದು ಅವುಗಳ ಮೇಲೆ ಕಣ್ಣಿಡಲು ಈಗ ಜಿಲ್ಲಾಡಳಿತ ಮುಂದಾಗಿದೆ. ಜಿಲ್ಲೆಯಲ್ಲಿ ಧಾರವಾಡ, ಕಲಘಟಕಿ, ಕುಂದಗೋಳ ತಾಲೂಕಿನ ಭಾಗದಲ್ಲಿ ಅತಿ ಹೆಚ್ಚು ಕಲ್ಲು ಕ್ವಾರಿಗಳಿವೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ದಾಖಲೆ ಪ್ರಕಾರ ಜಿಲ್ಲೆಯಲ್ಲಿ ಸದ್ಯ ಅಂದಾಜು 120ಕ್ಕೂ ಹೆಚ್ಚು ಕಲ್ಲು ಕ್ವಾರಿಗಳು ಹಾಗೂ 50ಕ್ಕೂ ಹೆಚ್ಚು ಕ್ರಷರ್ ಯೂನಿಟ್ಗಳಿವೆ. ಇದರಲ್ಲಿ ಅನೇಕ ಕ್ವಾರಿಗಳಲ್ಲಿ ಗಣಿಗಾರಿಕೆ ನಿಂತಿದ್ದು, ಗಣಿಗಾರಿಕೆಗಾಗಿ ತೋಡಿದ ದೊಡ್ಡ ದೊಡ್ಡ ಕಂದಕಗಳು ಹಾಗೆಯೇ ಇವೆ. ಇದರಿಂದ ನಾವು ಇಮಿಡಿಯೇಟ್ಲಿ ಈಗ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಈ ತರ ಒಂದು ಯಾವುದೇ ಒಂದು ರೀತಿಯಲ್ಲಿ ಸಾವು ನೋವುಗಳಾಗಬಾರದು ಅಂತ ಆ ಒಂದು ಕ್ವಾರಿ ಏರಿಯಾಸ್ಗಳನ್ನು ಇಮಿಡಿಯೇಟ್ಲಿ ಅವರು ಕ್ವಾರಿ ಮಾಲೀಕರ ಜೊತೆಗೆ ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಿ ಅದನ್ನು ಒಂದು ತಂತಿ ಬೇಲಿ ಹಾಕೋದು, ಯಾರು ಬರದೇ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳೋದು, ಇಂಥ ಘಟನೆಗಳು ಮತ್ತೆ ಮರುಗಳಿಸದಂತೆ ನೋಡಬೇಕು ಅಂತ ಸೂಚನೆ ನೀಡಿದ್ದೀವಿ. ಅದನ್ನು ಕೂಡ ನಾವು ಪಾಲನೆ ಮಾಡ್ತೀವಿ. ಸದ್ಯ ಕಲ್ಲು ಕ್ವಾರಿಗಳಲ್ಲಿ ಆಗುವ ಅವಘಡಗಳನ್ನು ತಪ್ಪಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಂದೆ. ಇಲ್ಲೇನಿದ್ರೂ ಕೂಡ ನಂದೇ ಹವಾ ಅಂತಿದ್ದ ಡಿಕೆ ಸುರೇಶ್ಗೆ ಅಲ್ಲಿನ ಜನರೇ ಶಾಕ್ ನೀಡಿದ್ದಾರೆ. ಸದ್ಯಕ್ಕೆ ಡಿಕೆ ಸೋಲಿನ ಕಾರಣ ತಿಳಿದ ಕಮಿಟಿ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ಸಜ್ಜಾಗಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಲೋಕ ಕಣದಲ್ಲಿ ಡಿಕೆ ಸುರೇಶ್ ಸೋಲಿಗೆ ಕಾರಣವೇನು? ಕಾಂಗ್ರೆಸ್ಗೆ ಕೈಕೊಟ್ಟವ ಅಹಿಂದ ಮತಗಳು. ಬೆಂಗಳೂರು ಗ್ರಾಮಾಂತರದಲ್ಲಿ 2 ಬಾರಿ ಗೆದ್ದು ಇಡೀ ಕ್ಷೇತ್ರ ನಂದೇ, ಇಲ್ಲಿ ಯಾರನ್ನೂ ಬರೋಕೆ ಬಿಡಲ್ಲ, ಈ ಅಖಾಡದಲ್ಲಿ ಮತ್ಯಾರು ಗೆಲ್ಲಲ್ಲ ಅಂತ ಬೀಗುತ್ತಿದ್ದ ಡಿಕೆ ಸುರೇಶ್ಗೆ ಬಿಜೆಪಿ ಮಂಜುನಾಥ್ ಬಿಗ್ ಶಾಕ್ ನೀಡಿದ್ರು. ಗ್ರಾಮಾಂತರ ಅಖಾಡದಲ್ಲಿ ಮಂಜುನಾಥ್ ನಿಂತಿದ್ದು, ಜನ ಡಾಕ್ಟರ್ನ ಬೆಂಬಲಿಸಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ರು. ರಿಸಲ್ಟ್ ಕಂಡು ಕೈ ಹಿಸುಕಿಕೊಳ್ಳುತ್ತಿದ್ದ ಡಿಕೆ ಸುರೇಶ್ ಸೋಲಿನ ಕಾರಣ ಹುಡುಕಲು ಶುರು ಮಾಡಿದ್ರು. ಡಿಕೆ ಬ್ರದರ್ಸ್ ಕೋಟೆಯಂತಲೇ ಹೆಸರಾಗಿದ್ದ ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಸೋಲಿಗೆ ಕಾರಣವೇನು ಎಂಬುದನ್ನು ಡಿಕೆ ಸಹೋದರರು ಪತ್ತೆ ಮಾಡಿದ್ದು, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಗೆ ವರದಿ ನೀಡಲು ಸಜ್ಜಾಗಿದ್ದಾರೆ. ಚುನಾವಣೆ ಸೋಲಿನ ಬಗ್ಗೆ ತಿಳಿಯಲು ಎಐಸಿಸಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ರಚಿಸಿದೆ. ಕಮಿಟಿ ಪ್ರಕಾರ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಗೆ ಅಹಿಂದ ಮತಗಳು ಕೈಕೊಟ್ಟಿವೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಇದರ ಬಗ್ಗೆ ಮಧುಸೂದನ್ ಮಿಸ್ತ್ರಿ ನೇತೃತ್ವದಲ್ಲಿ ದೂರು ನೀಡಲು ಕಮಿಟಿ ಸಜ್ಜಾಗಿದೆ. ಡಿಕೆ ಸುರೇಶ್ ಸೋಲಿಗೆ ಕಾರಣವೇನು? ಡಿಕೆ ಬ್ರದರ್ಸ್ ಭದ್ರಕೋಟೆಯಾಗಿದ್ದ ಗ್ರಾಮಾಂತರದಲ್ಲಿ ಸೋಲಿಗೆ ಕಾರಣ ಅಹಿಂದ ಎಂಬ ಮಾಹಿತಿ ಲಭ್ಯವಾಗಿದೆ. ಸಿಎಂ ಹುದ್ದೆ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದು, ತಮ್ಮ ಗೆದ್ರೆ ಡಿಕೆಶಿ ಸಿಎಂ ಆಗ್ತಾರೆ ಎಂದು ಅಹಿಂದ ಮತಗಳು ಹಾಕಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯ ಅಹಿಂದ ನಾಯಕರಾಗಿರೋ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಇಳಿತಾರೆ ಎಂದು ತಿಳಿದು ಅಹಿಂದ ಸಮುದಾಯ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ಇದರಿಂದ ಅಹಿಂದ ನಾಯಕರ ವಿರುದ್ಧ ಡಿಕೆ ಬ್ರದರ್ಸ್ ಆಕ್ರೋಶಗೊಂಡಿದ್ದು, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮುಂದೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಮೊದಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುರ್ಗುರ್ ಅಂತಿರೋ ಡಿಕೆ ಶಿವಕುಮಾರ್ ಇದೀಗ ತಮ್ಮನ ಸೋಲಿನ ಬಳಿಕ ಕೆಂಡಾಮಂಡಲವಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧವೇ ಹೈಕಮಾಂಡ್ಗೆ ದೂರು ನೀಡಲು ಡಿಕೆ ಬ್ರದರ್ಸ್ ಸಜ್ಜಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಮರ ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.